ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಪಾಠವಾದಂತಹ ಲಂಡನ್ ನಗರವನ್ನು AI ಮೂಲಕ ನಿಮಗೆ ಚಿತ್ರಸಹಿತ ವಿವರಣೆಯನ್ನು ಕೊಡ್ತಾಯಿದ್ದೀನಿ. ಒಂದು ಸರಿ ನೋಡಿದ್ರೆ ನಿಮಗೆ ಹೋಗಿ ಬಂದಷ್ಟೇ ಅನುಭವ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮೊದಲಿಗೆ ಕವಿ ಪರಿಚಯ ಮಾಡ್ಕೊಳ್ಳೋಣ. 3 ನಂಬರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಹೇಳ್ತೀನಿ. ಯಾಕಂತಂದರೆ 16 ಕವಿಗಳ ಪರಿಚಯವನ್ನು ನೆನ್ಪಿಟ್ಕೋಬೇಕಲ್ಲ ನೀವು, ಅದಕ್ಕೋಸ್ಕರ. ವಿಕ್ರು ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ಇವರು 1909 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ಇವರು ಸಮುದ್ರ ಗೀತೆಗಳು, ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ, ಭಾರತ ಸಿಂಧು ರಶ್ಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ನಂತರ ಇವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂದಿದೆ. ಪದ್ಮಶ್ರೀ ಪುರಸ್ಕಾರ ಕೂಡ ನೀಡಿ ಗೌರವಿಸಲಾಗಿದೆ. ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವು ಕೂಡ ಒಂದಾಗಿದೆ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವಂತಹ ಗಾದೆ ಮಾತು ನಿಮಗೆ ಗೊತ್ತಿರುತ್ತೆ. ಪ್ರವಾಸದ ಸಮಯದಲ್ಲಿ ಕೇಳಿದಂತಹ, ನೋಡಿದಂತಹ, ಅನುಭವಿಸಿದಂತಹ ಅಂಶಗಳನ್ನು ಸುಂದರವಾಗಿ ಬರೆಯೋದು ಕೂಡ ಒಂದು ಕಲೆ. ಯಾವ ವ್ಯಕ್ತಿ ಶ್ರೀಮಂತನಾಗಿರ್ತಾನೋ, ಸಾಂಸ್ಕೃತಿಕವಾಗಿ ಶ್ರೀಮಂತ ವ್ಯಕ್ತಿಯಾಗಿರ್ತಾನೋ, ಅವನು ಸಾಂಸ್ಕೃತಿಕ ರಾಯಭಾರಿಯಂತೆ ನಡೆದುಕೊಳ್ಳುತ್ತಾನೆ. ಪ್ರವಾಸವು ಅನುಭವವನ್ನು ಹೆಚ್ಚಿಸುತ್ತದೆ. ವೈವಿಧ್ಯಮಯ ಜೀವನ ದರ್ಶನವಾಗುತ್ತದೆ. ವಿದೇಶಗಳಲ್ಲಿ ಸಾಹಿತಿಗಳನ್ನು, ವಿವಿಧ ಸಾಧಕರನ್ನು ಯಾವ ರೀತಿ ಸ್ಮಾರಕವಾಗಿ, ಸ್ಮರಣೀಯವಾಗಿ ಉಳಿಸಿಕೊಂಡಿದ್ದಾರೆ ಎಂಬುದನ್ನು ಈ ಪ್ರವಾಸ ಕಥನದಲ್ಲಿ ನೋಡಬಹುದು. ಮಕ್ಕಳೇ, ಇಲ್ಲಿ ನೋಡಿ, ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತಿನ ರೀತಿ ಇರುತ್ತೆ. ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿರುತ್ತದೆ. ಬಸ್ಸುಗಳು ಸಕಾಲಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ. ಬಹಳ ಹೊತ್ತು ನಡುವೆ ನಿಲ್ಲಬೇಕಾಗುತ್ತದೆ. ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿರುತ್ತಾರೆ. ಹಳಿ ಎಲೆಕ್ಟ್ರಿಕ್ ಗಾಡಿ, ನಿಲ್ಮನೆ ಎಲ್ಲ ಒಳಗೆ ಹೋಗುತ್ತವೆ. ಒಮ್ಮೊಮ್ಮೆ ನೆಲದ ಕೆಳಗೆ 50 ಫೂಟ್ ಹೋಗಿರುತ್ತೇವೆ ಎನ್ನುವಂತಹ ಭಾವನೆ ಉಂಟಾಗುತ್ತದೆ. ಜೊತೆಗೆ ಜೋರಾಗಿ ಗಾಳಿ ಬೀಸುವಷ್ಟು ಹವೆಯಾಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮಿಷಕ್ಕೊಂದರಂತೆ ಕತ್ತಲು ಗವಿಯೊಳಗಿನಿಂದ ಹಾಯ್ದು ಗಾಡಿಗಳು ದಡ ಹೋಗುತ್ತಿರುತ್ತವೆ. ವಿಚಿತ್ರ ಸೃಷ್ಟಿ. ಎಷ್ಟು ಕೆಳಗೆ ಹಗಲಲ್ಲೇ ಹತ್ತಿ ಹಿಡಿಯುವುದು ಹೇಗೆ? ಅದಕ್ಕಾಗಿ ಎಸ್ಕಲೇಟರ್ಸ್ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ. ಇವು ಒಂದೇ ಸಮನೆ ತಿರುಗುತ್ತಿರುತ್ತವೆ. ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು. ಅನಾಯಾಸವಾಗಿ ಮೇಲೆ ಇಲ್ಲವೇ ಕೆಳಗೆ ಹೋಗಿ ಬಿಡಬಹುದು. ನಂತರ 2ನೇ ಪ್ಯಾರದಲ್ಲಿ ಪೇಟೆಯಲ್ಲಿ ತಿರುಗಾಡ್ತಾರೆ ಲೇಖಕರು. ಅಲ್ಲಿ ವೂಲ್ವರ್ತಾ ಎನ್ನುವಂತಹ ಸ್ಟೇಷನರಿ ಅಂಗಡಿಯನ್ನು ನೋಡುವಂತಹ ದೃಶ್ಯವನ್ನು ನೋಡ್ಬೋದು. ಇಲ್ಲಿ ಎಲ್ಲ ತರಹದ ಸಾಮಾನುಗಳು ಸಿಗುತ್ತೆ. 1 ಪೆನ್ನಿ ಎಂದರೆ ಇಂಗ್ಲೆಂಡಿನ ನಾಣ್ಯ, ಅಂದರೆ ರೂಪಾಯಿ, ಭಾರತದ್ದು. ಇಲ್ಲಿ ಲಂಡನ್ ಜನರ ಬುದ್ಧಿ ಚಮತ್ಕಾರವನ್ನು ನೋಡ್ಬೋದು. ಈ ವೂಲ್ವರ್ತಾ ಅಂಗಡಿ ಒಂದು ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಇಲ್ಲಿ ಬೂಟು, ಕಾಲು ಚೀಲ, ಚೆನ್ನ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆಗಳು, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿ ಎಲ್ಲ ವಸ್ತುಗಳು ಕೂಡ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ಕೊಟ್ಟರೆ ಸಾಕು ಸಿಗುತ್ತೆ. ವಿಕ್ರು ಗೋಕಾಕ್ ಅವರು ವೂಲ್ವರ್ತಾ ಅಂಗಡಿಯನ್ನು ನೋಡಾದ್ಮೇಲೆ ಸ್ಟ್ರ್ಯಾಂಡಲ್ಲಿಯ ಸ್ಯಾವೋಯ ಸಿಂಪಿಗಳು ಎಂದು ಪ್ರಸಿದ್ಧಿಯನ್ನು ಹೊಂದಿರುವಂತಹ ಜಾಗಕ್ಕೆ ಬಂದಿದ್ದಾರೆ. ಈ ಜಾಗ 1930-40ರ ದಶಕದಲ್ಲಿ ಇದ್ದಂತಹ ಕಟ್ಟಡಗಳು. ಇಲ್ಲಿ ಬಟ್ಟೆಯನ್ನು ಹೊಲೆಯುವಂತಹ ಜನರು ಇಲ್ಲಿ ವಾಸ ಮಾಡ್ತಾಯಿದ್ರು. ಇವ್ರನ್ನ 50 ಸೀಲಿಂಗ್ ಟೈಲರ್ಸ್ ಅಥವಾ 50 ಸೀಲಿಂಗಿನ ಸಿಂಪಿಗಳು ಎನ್ನುವಂತಹ ಒಂದು ದೊಡ್ಡ ಸಂಸ್ಥೆಯ ಶಾಖೆ ಎಲ್ಲ ಕಡೆಯೂ ಕೂಡ ಲಂಡನ್ ನಗರದಲ್ಲಿ ಕಂಡುಬರುತ್ತೆ.
ಈ ಪುಟದಲ್ಲಿ ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳನ್ನು ಯಾವ ಯಾವ ಕೆಲಸಗಳಲ್ಲಿ ನಿಯುಕ್ತರನ್ನಾಗಿ ಮಾಡ್ಕೋತಾರೆ ಮತ್ತು ಹೆಣ್ಣಿಗೆ ಯಾವ ರೀತಿ ಆದರ ಪ್ರೀತಿಯನ್ನು ತೋರಿಸ್ತಾರೆ ಅನ್ನೋದನ್ನ ನೋಡ್ಬೋದು. ಗಂಡಿಗಿಂತ ಹೆಣ್ಣು ಹೆಚ್ಚಿಗೆ ಇರುವ ಹಾಗೆ ಕಾಣಿಸುತ್ತೆ. ಎಲ್ಲ ಅಂಗಡಿಗಳಲ್ಲಿ ಸ್ತ್ರೀಯರು ಕೆಲಸ ಮಾಡ್ತಾ ಇರ್ತಾರೆ. ಉಪಹಾರ ಗೃಹಗಳಲ್ಲಿ ಮಾಣಿಗಳಿರೋದಿಲ್ಲ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣಿಗಳಿರುತ್ತಾರೆ. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಅಂದರೆ ಬೆರಳಚ್ಚುಗಾರರು, ಕಾರಕೂನ ಅಂತಂದರೆ ಗುಮಾಸ್ತರಾಗಿ ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ನಿಯೋಜನೆ ಮಾಡಿಕೊಂಡಿರುತ್ತಾರೆ. ಸಿನಿಮಾ ಗೃಹದಲ್ಲೂ ಕೂಡ ಜಾಗವನ್ನು ಹುಡುಕಿ ಕೊಡುವುದು ಹೆಣ್ಣು ಮಕ್ಕಳೇ ಆಗಿರ್ತಾರೆ. ಮತ್ತು ನಮ್ಮ ಕಾಲೇಜಿನಲ್ಲೂ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ. ಇಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಅದ್ಭುತವಾಗಿದೆ. ನಂತರ ಗೋಕಾಕ್ ಅವರು ಇಂಡಿಯಾ ಆಫೀಸ್ಗೆ ಹೋಗ್ತಾರೆ. ಇಂಡಿಯಾ ಆಫೀಸ್ ಅಂದರೆ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಇರುತ್ತೆ. ಇಲ್ಲಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿರುತ್ತಂತೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗುತ್ತಂತೆ. ಮತ್ತು ಇಲ್ಲಿ ವಸ್ತು ಸಂಗ್ರಹಾಲಯದಲ್ಲೂ ಕೂಡ ಹಿಂದೂಸ್ತಾನದ ಲಲಿತ ಕಲೆ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳನ್ನು ನೋಡಲು ದೊರೆಯುತ್ತದೆ. ಮಾದರಿ ಅಂದರೆ ಮಾಡೆಲ್ಗಳು. ನಂತರ ಮುಖ್ಯವಾದಂತಹ ಇಂಗ್ಲೀಷ್ ವರ್ತಮಾನ ಪತ್ರಿಕೆಗಳು ಎಲ್ಲಿ ಸಿಗುತ್ತಂತೆ. ನಂತರ ಚೇರಿಂಗ್ ಕ್ರಾಸ್ಗೆ ಹೋಗ್ತಾರೆ. ಅಲ್ಲಿ ಒಂದು ಓಣಿಲಿರುತ್ತೆ. ಆಂಗ್ಲರ ಸಾಮ್ರಾಜ್ಯದ ವೈಭವವು ಕಂಡುಬರುವುದು ಈ ಜಾಗದಲ್ಲಂತೆ. ನಂತರ ಇಂಡಿಯಾ ಆಫೀಸ್ ಒಳಗಡೆನೆಯವರು ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕುಗಳು, ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗು ಬಡಿಸುವಂತೆ ಇದ್ದಾವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತದೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ಇಂಡಿಯಾ ಆಫೀಸ್ ಬಗ್ಗೆ ಬರೆಯಿರಿ ಅಂತ ಹೇಳಿದಾಗ, ಕ್ವಶನ್ ಕೊಟ್ಟಾಗ ನೀವು ಇಷ್ಟು ವಿಷಯಗಳನ್ನ ಬರೀಬೇಕಾಗುತ್ತೆ. ನಂತರ ಲೇಖಕರು ಟ್ರಫಾಲ್ಗರ್ ಸ್ಕ್ವೇರ್ಗೆ ಎನ್ನುವಂಥ ಪ್ರದೇಶಕ್ಕೆ ಬರ್ತಾರೆ. ಈ ನಗರದ ಪ್ರತಿಯೊಂದು ಜಾಗಕ್ಕೂ ಕೂಡ ಏನಾದರೂ ಒಂದು ಹೆಸರು ಇದ್ದೇ ಇರುತ್ತೆ. ಈ ಪ್ರದೇಶದಲ್ಲಿ ನೆಲ್ಸನ್ನನ ಮೂರ್ತಿಯನ್ನು ನೋಡ್ತಾರೆ. ಈ ಮೂರ್ತಿಯ ಕೆಳಭಾಗಕ್ಕೆ ಜೀವನದಲ್ಲಿ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಕೆತ್ತಿದ್ರಂತೆ. ಇಲ್ಲಿಂದ ಸ್ವಲ್ಪ ದೂರ ಹೋದಾಗ ವೆಲ್ಲಿಂಗ್ಟನ್ನ ಶಿಲಾಪ್ರತಿಮೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ ಈ ಶಿಲಾಪ್ರತಿಮೆ. ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರ ಚಿತ್ರಗಳನ್ನ ನೋಡ್ಬೋದು. ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಈ ಸಾಲುಗಳಲ್ಲಿ ಸಮಯದ ಮಹತ್ವದ ಬಗ್ಗೆ ಮತ್ತು ಟೋಪಿಯ ವಿಶೇಷತೆಯ ಬಗ್ಗೆ ವರ್ಣಿಸಿದರೆ, ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡ್ತಾ ಇರೋದು ಕಾಣಿಸ್ತಂತೆ. ಅವಸರದಿಂದ ಓಡ್ತಾ ಇದ್ರು. ಟೈಮ್ ಇಸ್ ಮನಿ. ಹೊತ್ತೇ ಹಣ ಆಗಿತ್ತು ಅವ್ರಿಗೆ. ಇದು ಅಕ್ಷರಶಃ ವಿಲಾಯಿತಿಯಲ್ಲಿ ನಿಜವಾಗಿದೆ, ಅಂದರೆ ವಿದೇಶದಲ್ಲಿ ಇದು ಸಾಮಾನ್ಯವಾಗಿದೆ ಅಂತ. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಾನುಕೋಟಿ ಟೋಪಿಗಳನ್ನು ನೋಡಿದ್ರೂ ಕೂಡ ಅದನ್ನ ನೋಡಿ ಅರ್ಥ ಮಾಡ್ಕೋಬೋದು. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ ಎಂದು ವರ್ಣಿಸಿದ್ದಾರೆ. ಈ ವಿಡಿಯೋದಲ್ಲಿ ನೀವು ವಿಕ್ರು ಗೋಕಾಕ್ ಅವರ ಪರಿಚಯ, ಪ್ರವೇಶ ಭಾಗ ಮತ್ತು ಲಂಡನ್ ನಗರದಲ್ಲಿ ಯಾವ ರೀತಿ ಎಕ್ಸಲೇಟರ್ಗಳನ್ನ ಬಳಸ್ತಾರೆ, ಸ್ಟೇಷನರಿ ಅಂಗಡಿ ಹೇಗಿದೆ, ಹೆಣ್ಣು ಮಕ್ಕಳನ್ನು ಯಾವ ರೀತಿ ಸತ್ಕಾರ ಮಾಡ್ತಾರೆ, ಕೆಲಸ ಕೊಡ್ತಾರೆ, ಇಂಡಿಯಾ ಆಫೀಸ್ ಹೇಗಿದೆ, ಟ್ರಫಾಲ್ಗರ್ ಸ್ಕ್ವೇರು ಮತ್ತು ಸಮಯದ ಮಹತ್ವದ ಬಗ್ಗೆ, ಟೋಪಿಯ ವಿಶೇಷತೆಯ ಬಗ್ಗೆ ತಿಳ್ಕೊಂಡ್ರಿ. ಇದೆಲ್ಲ ಕೂಡ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಕೊನೆಯದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.